ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದೇ ಗುರುವಾರ 19ನೇ ತಾರೀಕು ಮೈಸೂರು ಯೋಗ ಒಕ್ಕೂಟದ ಸಹಕಾರದಿಂದ ಪ್ರಕೃತಿ ಪರೀಕ್ಷಣಾ ಅಭಿಯಾನ ಆರೋಗ್ಯ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ನಮ್ಮ ವೇದಿಕ್ ಯೋಗ ಶಾಲೆಯಲ್ಲಿ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿರುವ ಈ ವಿಡಿಯೋವನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿರುವುದರಿಂದ ನಮ್ಮ ವೇದಿಕ್ ಯೋಗ ಶಾಲೆಯಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾವೆಲ್ಲ ಇಲ್ಲಿ ಡಾಕ್ಟರ್ ಅಮೃತ, ಡಾಕ್ಟರ್ ಸುಮಾ, ಡಾಕ್ಟರ್ ಶಿಲ್ಪಾ ಇವರಿಗೆಲ್ಲ ನೀವು ಹೃತ್ಪೂರ್ವಕ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊಳ್ತೇವೆ. ಮತ್ತು ನಮಗೆಲ್ಲ ಎಷ್ಟೇ ಸಂಪತ್ತಿದ್ರೂ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಹಾಗೆ ಆ ಆರೋಗ್ಯ ಸರಿಯಾಗಿರಬೇಕು ಅಂದರೆ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ. ಇಲ್ಲಿ ಬಂದಿರುವಂಥ ವೈದ್ಯರು ನಮಗೆ ದೇವರ ಸಮಾನ. ಇವತ್ತು ಅವರಿಗೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಹೇಗೆ ನಾವು ಆರೋಗ್ಯನ ಕಾಪಾಡ್ಕೊಳ್ಬೇಕು ಅಂತೇಳಿ ನಮ್ಗೆ ಅರಿವನ್ನು ಮೂಡಿಸೋದಕ್ಕೆ ಬಂದಿದ್ದಾರೆ. ನಿಮಗೆಲ್ಲ ಸ್ವಾಗತ. ಮೊಬೈಲಲ್ಲಿ ಫೋಟೋ ತೆಗೆಲ್ಲ ಹತ್ರ ಡಾಕ್ಟರ್ ಅಮೃತ ಅವ್ರಿಗೆ ಸ್ವಾಗತ. ನಾನು ಹೇಳಿದ್ದೀನಿ ಕಾರ್ಯಕ್ರಮದ ಬಗ್ಗೆ ಇವರೆಲ್ಲ ನಮಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಆರೋಗ್ಯದ ಬಗ್ಗೆ, ಏನ್ ಡೌಟ್ಸ್ ಇದ್ರು ನೀವು ದಯವಿಟ್ಟು ಕೇಳ್ಬೋದು. ಇವತ್ತು ನಾವೆಲ್ಲರೂ ಗೊತ್ತಿದ್ದಂಗೆ ನ್ಯಾಷನಲ್ ಅಭಿಯಾನ ಇದು, ರಾಷ್ಟ್ರೀಯ ಅಭಿಯಾನ ಮೋದಿಜಿಯವ್ರ ಚಾಲೆಂಜ್. ಇದನ್ನು ಡಾಕ್ಯುಮೆಂಟೇಶನ್ ಸರ್ ಹೇಳ್ದಂಗೆ ಪ್ರೂಫ್ ಬೇಕು, ಇಲ್ಲ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಹಾಗಾಗಿ ಒಂದು ಅಭಿಯಾನ ಅಂತ ಮಾಡಿಕೊಂಡು ನವೆಂಬರ್ 26ರಿಂದ ಡಿಸೆಂಬರ್ 26ರವರೆಗೆ ಅಂದ್ರೆ 1 ತಿಂಗಳ ಅವಧಿಯಲ್ಲಿ ಇಡೀ ದೇಶದ ಎಲ್ಲ ಜನತೆಯಾದ ಪ್ರಕೃತಿಯನ್ನು ಡಾಕ್ಯುಮೆಂಟ್ ಮಾಡುವಂತದ್ದೊಂದು ಪ್ರೋಗ್ರಾಮ್. ಯಾಕಂದ್ರೆ ಪ್ರಕೃತಿ ಪರೀಕ್ಷೆ ಮುಂಚೆಯಿಂದಲೂ ಎಲ್ಲ ಡಾಕ್ಟರ್ಸ್ ಎಲ್ಲ ವೈದ್ಯರು ಮಾಡ್ತಿರುವಂತದ್ದೇ. ಬಟ್ ಇವಾಗ ಅದನ್ನು ಡಾಕ್ಯುಮೆಂಟೇಶನ್ ಮಾಡುವಂಥದ್ದು ಇದು 1 ತಿಂಗಳ ಕಾರ್ಯಕ್ರಮದಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸರ್ ಹೇಳ್ದಂಗೆ ಎಲ್ಲರೂ ಆಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅಂದ್ರೆ ಒಂದು ಅನುಭವವನ್ನು ಗ್ರಹಿಸ್ಲಿಕ್ಕೆ ಒಂದು ಯಂತ್ರ ಇರುತ್ತಲ್ವಾ, ಅದಕ್ಕೆ ಮನ ಅನ್ಕೊಂಡಲ್ಲಿ ಹೇಳ್ತೀವಿ. ಸೊ ಇದು ಮನದ ಸ್ಥಾನ ಏನಿದೆ ಅಂತ ಗೊತ್ತಿದೆ. ನಮ್ಮ ದೇಹದಲ್ಲಿ ಮನ ಏನಿದೆ, ಸೊ ಅಂದ್ರೆ ಈಗ ಮನಸ್ಸಂದ್ರೆ ಏನ್, ಇವಾಗ ಎಲ್ಲ ಕಡೆನೂ ಮನಸ್ಸಿದೆ ಅಂದ್ರೆ ಎಲ್ಲಿದೆ ಮನಸ್ಥಾನ ಯಾಕಂದ್ರೆ ಸೊ ನಮ್ ಟೆಕ್ಸ್ಟಲ್ಲೂ ಕೂಡ ಇಷ್ಟರವರೆಗೂ ಮನವನ್ನು ಡಿಫೈನ್ ಮಾಡಿಕ್ ಆಗಿಲ್ಲ. ಅಂದ್ರೆ ಮನ ಇಲ್ಲೇ ಇರುತ್ತೆ, ಮನ ಅಂದ್ರೆ ಇದೆ ಅನ್ಕೊಂಡು ಅದನ್ನೊಂದು ಡೆಫಿನಿಷನ್ ತರ ಡಿಫೈನ್ ಮಾಡೋಕೆ ಆಗಿಲ್ಲ. ಯಾಕಂದ್ರೆ ಅದು ಅಂದ್ರೆ ಅನಾದಿ ಅನಂತ ಅನ್ಕೊಂಡು ಅದಕ್ಕೆ ಅದನ್ನ ಹುಡ್ತಾ ಹೋದ್ರೆ ಅದಕ್ಕೆ ಎಂಡ್ ಇಲ್ಲ, ಅದು ಲಿಮಿಟ್ ಇಲ್ಲ. ಇಲ್ಲ ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಏನ್ ಬಿಗಿನ್ ಆಯ್ತು ಅನ್ನೋದು ಒಂದು ನಮಗೆ ಗೊತ್ತಾಗಲ್ಲ. ಆಯ್ತಾ? ಸೊ ಮನಸ್ಸಿನ ಸ್ಥಾನ ಇವ್ರು ಹೇಳ್ದಂಗೆ ಹೃದಯ ಮತ್ತೆ ಮೂರ್ಧ ಅನ್ಕೊಂಡೆ ಹೇಳಿದ್ದಾರೆ. ಮೂರ್ಧದಲ್ಲಿರುವ ಮನ ನಮ್ ಲಾಜಿಕಲ್ ಥಿಂಕಿಂಗ್ ಹೆಲ್ಪ್ ಮಾಡುತ್ತೆ. ಹೃದಯದಲ್ಲಿರುವ ಮನ ನಮ್ಗೆ ಅನುಭವ ಮಾಡೋಕೆ ಅಥವಾ ಫೀಲಿಂಗ್ ಅನ್ನ ಗ್ರಾಸ್ ಮಾಡ್ಕೋತೀವಲ್ವಾ, ಅದನ್ನ ಇದು ಮಾಡುತ್ತೆ. ಪ್ಲಸ್ ಇನ್ನೊಂದು ಏನಾಗಿದ್ದಾರೆ ಅಂದ್ರೆ ಮನಸ್ಸಿನ ಸ್ಥಾನ ಸರ್ವ ಶರೀರ ಅನ್ಕೊಂಡು ಹೇಳಿದ್ದಾರೆ. ನಾನು ಅವಾಗ್ಲೇ ಅಂದ್ರೆ ಮನಸ್ಸು ಅನ್ನೋದೊಂದು ಅನುಭವವನ್ನು ಗ್ರಹಿಸೋಕೆ. ಸೊ ನಮ್ಗೆ ಏನಾದ್ರೂ ಒಂದು ಅನುಭವ ಗ್ರಹಣೆ ಮಾಡ್ಬೇಕಂತಂದ್ರೆ ಸರ್ವ ಶರೀರದಲ್ಲಿ ನಮ್ಮ ಇಡೀ ದೇಹದಲ್ಲೇ ಮನಸ್ಸಿನ ಸ್ಥಾನ ಇರುತ್ತೆ ಅಂತ ಹೇಳಿ. ಇಂದ್ರಿಯ ಅಂದ್ರೆ ನಮ್ ದೇಹದಲ್ಲಿ ಇಂದ್ರಿಯಸ್ ಇದೆ, ಗೊತ್ತಿದೆ. ನಿಮ್ಗೆ ಗೊತ್ತ ಮಕ್ಕಳಿಗೆ ಸೆನ್ಸ್ ಆರ್ಗನ್ಸ್ ಅಂತ ಅಂತಾರೆ. ಯಾವ ತರ ಸೆನ್ಸ್ ಆರ್ಗನ್ಸ್ ಇದೆ? ಬ್ರೈನ್ ಇಲ್ಲ, ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತೆ ಚರ್ಮ, ಇದಿಷ್ಟು ಸೆನ್ಸ್ ಆರ್ಗನ್ಸ್ ಇರುತ್ತೆ. ಸೊ ಅದೇ ಈ ಇಂದ್ರಿಯಗಳು ಇದು ಜ್ಞಾನೇಂದ್ರಿಯ ಅಂತ ಅಂತೀವಿ. ಕರ್ಮೇಂದ್ರಿಯದಲ್ಲಿ ಕೈ, ಕಾಲು, ಬಾಯಿ, ಉಪಸ್ಥ, ಗುದ ಅನ್ಕೊಂಡಂತ ಅಂತೀವಿ. ಅಂದ್ರೆ ನಾವು ಮೂತ್ರ ವಿಸರ್ಜನೆ ಮಾಡುವ ಜಾಗ, ಇಲ್ಲ ಮಲ ವಿಸರ್ಜನೆ ಮಾಡುವ ಜಾಗ, ಪ್ಲಸ್ ಕೈ ಮತ್ತೆ ಕಾಲುಗಳು. ಸೊ ಇದು ಕರ್ಮೇಂದ್ರಿಯಗಳಾಗಿರುತ್ತೆ. ಸೊ ಇಂತಹ ಇಂದ್ರಿಯಗಳನ್ನ ನಿಗ್ರಹಣೆ ಮಾಡೋದು ಮನಸ್ಸಿದೊಂದು ಕೆಲಸ ಆಗಿರುತ್ತೆ. ಸೊ ಯಾಕೆ ನಿಗ್ರಹಣ ಮಾಡಬೇಕು, ಏನಾಗುತ್ತೆ? ಬಾಡಿ ಸ್ಟೇಬಲ್ ಆಗಿ ಕರೆಕ್ಟ್. ಯಾಕಂದ್ರೆ ಅಂದ್ರೆ ನಮ್ ಇಡೀ ನಾವೇನ್ ಇಡೀ ದಿನ ಮಾಡ್ತೀವಲ್ವ ಎಲ್ಲ ಇಂದ್ರಿಯಗಳ ಮೂಲಕನೇ ಆಗ್ತಿರುವಂತದ್ದು. ಇಂದ್ರಿಯಗಳನ್ನ ಅತಿ ಲಾಲನೆ ಪಾಲನೆನೂ ಮಾಡಬಾರ್ದು. ನಾವು ಮಾಡ್ತೀವಲ್ವಾ, ಕಣ್ಣಿಗೆ ಎಷ್ಟು ನೋಡ್ಬೇಕೋ ಅಷ್ಟೇ ನೋಡಿದ್ರೆ ಒಳ್ಳೇದು, ಇಲ್ಲ ಎಷ್ಟು ಕಿವಿ ಕೇಳ್ಬೇಕೋ ಅಷ್ಟೇ ಕೇಳಿದ್ರೆ ಅದು ಚೆನ್ನಾಗಿದೆ. ನಾವೇನ್ ಮಾಡ್ತೀವಿ, ಅತಿಯಾಗಿ ಮೊಬೈಲ್ ನೋಡೋದು, ಲಿಮಿಟ್ಗಿಂತನೂ ಜಾಸ್ತಿ ನೋಡ್ತಾ ಹೋಗುದು, ಅದು ಇಂದ್ರಿಯದ ಅತಿ ಯೋಗ ಅಂತ ಹೇಳ್ತೀವಿ. ಸೊ ದೃಷ್ಟಿಯ ಅತಿ ಯೋಗ ಆಗ್ಲಿ ಅಥವಾ ಹೀನ ಯೋಗ ಅಂದ್ರೆ ಕಡಿಮೆ ಯೂಸ್. ಕೆಲವೊಬ್ರು ನೋಡೋದೇ ಇಲ್ಲ, ಕೆಲವೇನು ಶ್ರವಣ ಗ್ರಹಣೆನೂ ಮಾಡಲ್ಲ, ನಾಲಿಗೆಗೆ ರುಚಿನೂ ಆತರ. ಸೊ ಅತಿ ಯೋಗನೂ ಆಗ್ಬಾರ್ದು ಇಂದ್ರಿಯಗಳದ್ದು. ಹೀನ ಯೋಗ ಅಂದ್ರೆ ಕಡಿಮೆ ಪ್ರಯೋಗನೂ ಆಗ್ಬಾರ್ದು. ಇಲ್ಲ ಮಿಥ್ಯಾ ಯೋಗ, ಮಿಥ್ಯಾ ಅಂದ್ರೆ ವಿಪರೀತ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಇವಾಗ ಸಡನ್ ಆಗಿ ಒಮ್ಮೆ ಬೆಳಕನ್ನು ನೋಡಿ ಇನ್ನೊಂದ್ಸತಿ ಕತ್ಲೆಗೆ ಕ್ಲೋಸ್ ಆಗೋದು,
ಹಿಂಗೆ ಅಂದ್ರೆ ಸಡನ್ ಆಗಿ ಮೈಗೆ ಬಿಸಿ ನೀರು ಹಾಕೊಂಡ ನಂತರ ತಣ್ಣಗೆ ನೀರೆಲ್ಲ ಹಾಕೊಳ್ಳೋದು ಇದೆಲ್ಲ ಮಾಡಿದ್ರೆ ವಿಪರೀತ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿದ್ರೆ ಈ ಸ್ಕಿನ್ನಿಗೆಲ್ಲ ಅಂತ ಆದಾಗ ಅಶೌಚತೆ ಫಾಲೋ ಮಾಡೋದು, ಇಲ್ಲ ಸೆಡೆಟ್ ಸ್ನಾನ ಮಾಡಿದೆ, ಅಭ್ಯಂಗ ಇದೆಲ್ಲ ಮಾಡಿದ್ರೆ ಒಮ್ಮೆ ಬಿಸಿಗೆ ಎಕ್ಸ್ಪೋಸ್ ಆಗೋದು, ಬಿಸಿಗೆ ಬಂದ ತಕ್ಷಣ AC ಅಲ್ಲಿ ಕೂರೋದು, ಇದೆಲ್ಲ ಈ ತರ ಮಾಡೋದ್ರಿಂದ ಚರ್ಮದ ರೋಗಗಳೆಲ್ಲ ಬರುತ್ತೆ. ಅದೇ ದೃಷ್ಟಿಗೂ ಹಂಗೆ ಸಡನ್ ಆಗಿ ಬೆಳಗ್ಗೆ ಹೋಗಿ ಗದ್ದೆ ಇಟ್ಕೊಂಡೆ ಹೋಗುವಂತಲ್ಲ, ಇಲ್ಲ ಈ ನಮ್ದು ಥಂಡರ್ ಸ್ಟಾರ್ಮ್ ಅಂತೆಲ್ಲ ಅಂತೀವಲ್ವಾ, ಅದಕ್ಕೆಲ್ಲ ಎಕ್ಸ್ಪೋಸ್ ಆಗೋದು, ಅದೆಲ್ಲ ಮಾಡೋದ್ರಿಂದ ದೃಷ್ಟಿಗೆ ಇದಾಗೋದು. ಕಿವಿಗೂ ಹಂಗೆ ಜಾಸ್ತಿ ಒಮ್ಮೆ ಕೇಳೋ ಶಬ್ದ ನಮ್ಮ ಏನೋ ಶಬ್ದನೇ ಕೇಳದಿರುವಂಥದ್ದು. ಸೊ ಇಂಥದ್ದೆಲ್ಲ ಮಾಡಿದ್ರೆ ಇಂದ್ರಿಯಗಳಿಗೆ ಉಪದ್ರಾಗಿ ಅಲ್ಲಿಂದಲೇ ರೋಗ ಬರುತ್ತೆ. ಸೊ ಮೇನ್ ಕಾರಣನೇ ಈ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಇಲ್ಲ ಇದಕ್ಕೆ ಮೇನ್ ಕಾರಣ ಆಗಿರುತ್ತೆ, ಇದೇ ಮೇನ್ ಕಾರಣ ಆಗಿರುತ್ತೆ ರೋಗ ಬರುತ್ತೆ. ಇನ್ನೊಂದು ಕರ್ಮ ಮನಸ್ಸಿದ ಏನಂತಂದ್ರೆ ಸ್ವಸ್ಯ ನಿಗ್ರಹ. ಅಂದ್ರೆ ಮನಸ್ಸಿದೇನ್ ಕರ್ಮ ಅಂದ್ರೆ ಮನಸ್ಸನ್ನ ಅತಿ ಸ್ವಂತ ಅದರದ್ದೇ ಕಂಟ್ರೋಲ್ ಮಾಡ್ಕೊಳ್ಳೋದು ಕೂಡ ಮನಸ್ಸಿದೊಂದು ಕೆಲಸ ಆಗಿರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ನಮ್ಮ ಮನಸ್ಸು ಮಂಗಂತರ ನಮ್ ಕಂಟ್ರೋಲ್ ಅಲ್ಲಿ ಇರೋದೇ ಇಲ್ಲ. ಎಷ್ಟು ನಾವು ಟ್ರೈ ಮಾಡಿದ್ರು ಕೂಡ ಕಂಟ್ರೋಲ್ ಅಲ್ಲಿ ಇರೋದೇ ಇಲ್ಲ. ವೃತ್ತಿ ನಿರೋಧ. ಸೊ ಚಿತ್ತವೃತ್ತಿ ಯಾವ್ದು ಅಂತ ನೋಡಿದ್ರೆ 5 ಚಿತ್ತವೃತ್ತಿ ಇದೆ, ಅಥವಾ 5 ಮನಸ್ಸಿನ ಕರ್ಮಗಳು 5 ಇದೆ. ಒಂದು ಪ್ರಮಾಣ ಅಂತಂದ್ರೆ ಏನಾದ್ರೂ ಒಂದು ವಿಷಯ ಅಥವಾ ವಸ್ತು ಇದ್ರೆ ಅದಕ್ಕೆ ಇದ್ದ ಹಾಗೆ ಪರ್ಸ್ಯೂ ಮಾಡುವಂಥದ್ದು. ಇದನ್ನ ನೋಡಿದ್ರೆ ಇದೇನಪ್ಪಾ ಓಕೆ. ಸೊ ಏನಾದ್ರೂ ಒಂದು ವಸ್ತು ಇದ್ರೆ ಇದನ್ನ ಇದ್ದ ಹಾಗೆ ನಾವೇನ್ ಗ್ರಹಿಸ್ತೀವಲ್ವಾ, ಅದು ಪ್ರಮಾಣ. ವಿವರಣೆ ಅಂತ ಅಂದ್ರೆ ಇದನ್ನ ನಿಮ್ ಲೈಫಲ್ಲಿ ನಿಮ್ ಜೀವನದಲ್ಲಿ ಆಗಿರುವಂತದ್ದಕ್ಕೆ ಯಾವ್ದಕ್ಕೆ ಬೇಕಾದ್ರೂ ಕೋರಿಲೇಟ್ ಮಾಡ್ಕೊಳ್ಬಹುದು. ಸೊ ಯಾವುದೇ ವಸ್ತುವಾಗಿ ವಿಷಯ ಇದೆ ಇದ್ದ ಹಾಗೆ ಅದನ್ನ ಗ್ರಹಣೆ ಮಾಡಿದ್ರೆ ಪ್ರಮಾಣ ಆಗುತ್ತೆ. ಅದ್ರ ನೆಗೆಷನ್ ನಾಲೆಜ್ ನಮಗೆ ಬಂತಂತಂದ್ರೆ ವಿಪರ್ಯ ಅಂತ ಆಗುತ್ತೆ. ವಿಕಲ್ಪ ಅಂತ ಅಂದ್ರೆ ಮಲ್ಟಿಪಲ್. ಇದನ್ನ ನೋಡಿದ ಕೂಡಲೇ ಪೆನ್ ಅಂತ ನನ್ಗೊಮ್ಮೆ ನಾಲೆಜ್ ಬಂದ್ರೆ ನೆಕ್ಸ್ಟ್ ಈ ಪೆನ್ ಅನ್ನ ಬರೆಯೋಕೆ ಯೂಸ್ ಆಗುತ್ತೆ, ಇದ್ರ ಬಣ್ಣ ನೀಲಿ ಬಣ್ಣ ಇದೆ, ಇದ್ರ ಫುಲ್ ಇಂಕ್ ಇದೆ, ಇದೆಲ್ಲ ಅಂದ್ರೆ ಒಂದು ವಸ್ತುವಿನ ಬಗ್ಗೆ ಏನ್ ಅಂದ್ರೆ ಮಲ್ಟಿಪಲ್ ನಾಲೆಜ್ ಬರುತ್ತಲ್ಲ, ಅಂದ್ರೆ ಬಹು ದೃಷ್ಟಿಕೋನದ ಏನ್ ನಮ್ ನಾಲೆಜ್ ಬರುತ್ತಲ್ವಾ, ಅದಕ್ಕೆ ವಿಕಲ್ಪ ಅಂತ. ಇನ್ನೊಂದು ಚಿತ್ತದ ಕೆಲಸ ಅಂತಂದ್ರೆ ನಿದ್ರಾ ಅಂತ. ನಿದ್ರಾ ಅಂದ್ರೆ ಈ ಅವಸ್ಥೆಯಲ್ಲಿ ಮನಸ್ಸೇನು ಚಿಂತನೆ ಮಾಡಲ್ಲ. ಈ ಎಷ್ಟೊಂದ್ ಸತಿಗ ಕ್ಲಾಸಲ್ಲೆಲ್ಲ ಟೀಚರ್ ಕ್ವಶನ್ ಕೇಳಿದ್ರೆ ಆನ್ಸರೇ ಮಾಡಲ್ಲ. ಪ್ರೊಬಬ್ಲಿ ಅವ್ರು ಕಣ್ಮುಚ್ಕೊಂಡು ನಿದ್ರೆ ಮಾಡ್ತಿರೋದು ಇರ್ಬೋದು, ಬಟ್ ಮನಸ್ಸಲ್ಲಿ ಸುಪ್ತಾವಸ್ಥೆಯಲ್ಲಿ ಇರುತ್ತೆ, ಅಂದ್ರೆ ರೆಸ್ಪಾಂಡ್ ಮಾಡಲ್ಲ. ಸೊ ಇದು ನಿದ್ರಾ ಅನ್ಕೊಂಡು, ಅದಕ್ಕೆ ಸ್ಮೃತಿ ಅಂತ ಹೇಳ್ತೀವಿ. ಇದು ಮೇನ್ ಮನಸ್ಸಿದ 5 ಕರ್ಮಗಳಾಗಿರುತ್ತೆ. ಈ ಕರ್ಮಗಳನ್ನು ನಿಗ್ರಹ ಮಾಡುದು ಅಥವಾ ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ. ಇದಕ್ಕೆ ಮೇನ್ ನಮಗೆ ಬೇಕಾಗುವಂಥದ್ದೇ ಯೋಗ ಆಯ್ತಾ. ಸೊ ಇವಾಗ ದೇಹ ಪ್ರಕೃತಿ ನೋಡ್ತಿದ್ದಾರೆ ಎಲ್ಲರೂ ಕೂಡ. ಸೊ ಅದೇ ತರ ಮಾನಸ ಪ್ರಕೃತಿ ಅಂತ ಕೂಡ ಇದೆ. ವಾತ, ಪಿತ್ತ ಮತ್ತೆ ಕಫ ಅನ್ನೋದು 3 ದೇಹದ ಪ್ರಕೃತಿ ಅಂತ ಅಂದಲ್ವಾ. ಅದೇ ತರ ಮಾನಸ ಪ್ರಕೃತಿ ಅನ್ಕೊಂಡು ಕೂಡ ಇದೆ. ದೇಹ ಪ್ರಕೃತಿ ಹೆಂಗೆ ನಮ್ಗೆ 3 ಇದೆ, ಆ 3 ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೊಂಡು ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಗೆ 7 ಅಂದ್ರೆ 2 ವಾತ ಪಿತ್ತ, ಪಿತ್ತ ಕಫ, ಕಫ ಪಿತ್ತ ಮತ್ತೆ 3 ದೋಷ ಅನ್ಕೊಂಡು ಹೇಳ್ಕೊಂಡು ನಮ್ಗೊಂದು 7 ಪ್ರಕೃತಿ ಬರುತ್ತೆ ಮ್ಯಾಕ್ಸಿಮಮ್. ಬಟ್ ಈ ಮಾನಸ ಪ್ರಕೃತಿ ಇದೆ ಅಲ್ವಾ, ಇದು 16 ಇದೆ. ಶರೀರ ಪ್ರಕೃತಿ ಮತ್ತೆ ಮಾನಸ ಪ್ರಕೃತಿಗೆ ಡಿಫ್ರೆನ್ಸ್ ಏನು ಅಂತ ನಾವು ನೋಡ್ತಾ ಹೋದ್ರೆ, ಶರೀರ ಪ್ರಕೃತಿ ನಾನು ಅವಾಗ ಹೇಳ್ದಂಗೆ ಅದು ಚೇಂಜ್ ಆಗಲ್ಲ. ಹುಟ್ಟಿದ್ರಿಂದ ಯಾವ ತರ ನಮ್ಮ ಪ್ರಕೃತಿ ಇದೆ ಅಲ್ವಾ, ಅದೇ ತರ ಇರುತ್ತೆ. ಪ್ರಕೃತಿ ಯಾವತ್ತೂ ಚೇಂಜ್ ಆಗಲ್ಲ. ಬಟ್ ಮಾನಸಿಕ ಪ್ರಕೃತಿಗೆ ಚೇಂಜಸ್ ಆಗುವ ತುಂಬಾ ಅವಕಾಶಗಳಿವೆ. ಅಂದ್ರೆ ಸತ್ವ ಅನ್ನೋದು ಟಾಪ್ ಮೋಸ್ಟ್ ಪ್ರಕೃತಿ ಆಗಿರುತ್ತೆ. ಅಂದ್ರೆ ಎಲ್ಲರೂ ಕೂಡ ಮನಸ್ಸಿನ ಲೆವೆಲ್ ಅಲ್ಲಿ ಸತ್ವ ಪ್ರಕೃತಿಯನ್ನು ಅಟೈನ್ ಮಾಡೋಕೆ ನಾವು ನೋಡ್ಬೇಕು. ಆದ್ರೆ ನೆಕ್ಸ್ಟ್ ಲೆವೆಲ್ ಇರುವಂತದ್ದು ರಜ. ಅದ್ರ ನೆಕ್ಸ್ಟ್ ಅದು ಲೀಸ್ಟ್ ಲೆವೆಲ್ ಅಂತ ಹೇಳ್ತೀವಲ್ಲ, ಅದು ಅಧಮ ಲೆವೆಲ್ ಆಫ್ ಮಾನಸ ಪ್ರಕೃತಿ ಯಾವುದು ಅಂತಂದ್ರೆ ಅದು ತಾಮಸಿಕ ಪ್ರಕೃತಿ ಆಗಿರುತ್ತೆ. ಸೊ ಇದ್ರಲ್ಲಿ 16 ಯಾವ್ದು ಅಂತಂದ್ರೆ ಇದ್ರಲ್ಲಿ ಅವ್ರ ಹೆಸರು ಕೊಡ್ತಾ ಹೇಳಿದ್ದಾರೆ. ಬ್ರಹ್ಮ ಪ್ರಕೃತಿ, ಇಲ್ಲ ಋಷಿ ಪ್ರಕೃತಿ, ಇಂದ್ರ ಪ್ರಕೃತಿ, ಹಂಗೆಲ್ಲ. ಬಟ್ ಆ ಟರ್ಮ್ಸ್ ನೋಡ್ಕೊಂಡು ನೀವೆಲ್ಲ ಏನಂದ್ರೆ ನಾವು ಬ್ರಹ್ಮ ಅಂತಂದ್ರೆ ನಮ್ಗೇನ್ TV ಸೀರಿಯಲ್ ಎಲ್ಲ ಬರ್ಲಿರ್ತಾರಲ್ವಾ ಬ್ರಹ್ಮ ಆ ತರ. ಇಲ್ಲ ರಾಜಸಿಕ ಪ್ರಕೃತಿ ಅಂತಂದ್ರೆ ರಾಕ್ಷಸ, ಆಸುರ, ಪಿಶಾಚಿ, ಈ ತರದೆಲ್ಲ ಪ್ರಕೃತಿ ಅಂದ್ರೆ ಹೆಸರು ಆ ತರ ಹೇಳಿದ್ದಾರೆ. ಬಟ್ ಅದ್ರ ಲಕ್ಷಣಗಳು ನೋಡ್ತಾ ಹೋದ್ರೆ ಅದೆಲ್ಲ ಅಂತದ್ ಮನುಷ್ಯರು ನಮ್ಗೆ ಕಾಣೋಕ್ ಸಿಗ್ತಾರೆ. ಇವಾಗ ಲಕ್ಷಣ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಬ್ರಹ್ಮ ಪ್ರಕೃತಿ ಅಂತ ಇದು ಶ್ರೇಷ್ಠ ಪ್ರಕೃತಿ. ನಾವೆಲ್ಲರೂ ಕೂಡ ಬ್ರಹ್ಮಕಾಯ ಅಥವಾ ಬ್ರಹ್ಮ ಪ್ರಕೃತಿಯನ್ನೇ ರಿಟೈನ್ ಮಾಡೋಕೆ ನೋಡ್ಬೇಕಾಗುತ್ತೆ ನಾವು. ಸೊ ಬ್ರಹ್ಮ ಪ್ರಕೃತಿಯವ್ರದ್ದು ಗುಣ ಏನಿರುತ್ತೆ ಅಂತಂದ್ರೆ ಅವ್ರು ಯಾವತ್ತೂ ಸತ್ಯವನ್ನೇ ಹೇಳ್ತಿರ್ತಾರೆ, ತುಂಬಾ ಶೌಚತನವನ್ನೇ ಫಾಲೋ ಮಾಡ್ತಿರ್ತಾರೆ, ಮತ್ತೆ ಜ್ಞಾನವಾನ್ ಆಗಿರ್ತಾರೆ, ಸ್ಮೃತಿವಂತರಾಗಿರ್ತಾರೆ. ಸೊ ನಮ್ಮ ಸುತ್ತಮುತ್ತ ನಾವು ಕಂಡಿರ್ತೀವಿ ಇಂಥ ಜನ. ಬಟ್ ತುಂಬಾ ಜನರನ್ನು ಕಂಡಿರಲ್ಲ. ತುಂಬಾ ಕಡಿಮೆ ಜನ ಈ ಬ್ರಹ್ಮ ಪ್ರಕೃತಿಯವ್ರು ಇರುವಂಥದ್ದು. ಯಾಕಂದ್ರೆ ಇದನ್ನ ಸಾಧನೆ ಮಾಡ್ಬೇಕಂತಂದ್ರೆ ಅವ್ರಲ್ಲಿ ಅಷ್ಟು ಸತ್ವಗುಣ ತುಂಬಿರ್ಬೇಕು. ಈ ತುಂಬಾ ಸತ್ವಗುಣ ತುಂಬಿದ್ರೆ ಮಾತ್ರ ಅವರಿಂದ ಇದನ್ನು ಅಟೈನ್ ಮಾಡೋಕೆ ಆಗುವಂತೆ.
ಅದ್ರ ನೆಕ್ಸ್ಟ್ ಋಷಿ ಪ್ರಕೃತಿ ಅಥವಾ ಆರ್ಷ ಪ್ರಕೃತಿ ಅಂತ ಅಂತೀವಿ. ಅಂದ್ರೆ ಯಾರು ತುಂಬಾ ಜಪ ತಪ ಹೋಮ ಮಾಡ್ತಿರ್ತಾರೆ, ಇಲ್ಲ ದೇವರಲ್ಲಿ ಭಕ್ತಿ ಜಾಸ್ತಿ, ಸೊ ಅಂಥ ಮನಸ್ಥಿತಿ ಇರುವವರಿಗೆ ಋಷಿ ಪ್ರಕೃತಿ ಅನ್ಕೊಂಡು ಹೇಳ್ತೀವಿ. ಈ ನೆಕ್ಸ್ಟ್ ಇಂದ್ರ ಪ್ರಕೃತಿ. ಇಂದ್ರ ಅಂದ್ರೆ ಲೀಡರ್ ಅಂತ ನಮ್ಗೆ ಗೊತ್ತು. ಸೊ ನಾವಿದು ನಮ್ಮ ದೇಶದ ಲೀಡರನ್ನೇ ನೋಡ್ಬೋದು. ಅಂದ್ರೆ ಅಥವಾ ಯಾವ ಮನುಷ್ಯರಿಗೆ ಒಂದು ಲೀಡಿಂಗ್ ಪ್ರಕೃತಿದು ಲಕ್ಷಣಗಳನ್ನು ಹೇಳ್ತಾ ಹೋಗಿದ್ದಾರೆ. ಈ ಅಂದ್ರೆ ಬೇರೆಯವರಿಗೆ ಒಂದು ತೊಂದರೆ ಕೊಡ್ಬೇಕಂತಾನೆ ಅವ್ರದ್ದೊಂದು ಆ ಗಮನದಲ್ಲಿರುತ್ತೆ. ಇಲ್ಲ ಅವ್ರಿಗೆ ಖುದ್ದಾಗ ಆಹಾರ ಪಡ್ಕೊಳ್ಳೋಕ್ ನೋಡಲ್ಲ, ಬೇರೆಯವ್ರದ್ದು ಆಹಾರವನ್ನ ಇದು ಮಾಡ್ಕೊಂಡು ತಿನ್ನುವಂಥದ್ದು ಅಥವಾ ಬೇರೆಯವ್ರಿಗೆ ಡಿಪೆಂಡೆಂಟ್ ಆಗಿರುವಂಥದ್ದು, ಇದೆಲ್ಲ ಈ ರಾಜಸಿಕ ಭಾವದವರು. ಅಂದ್ರೆ ಇವರೆಲ್ಲ ರೋಷ ಅಂಶದಲ್ಲಿ ಇರುತ್ತೆ. ರೋಷ ಅಂದ್ರೆ ಗೊತ್ತಿದೆಯಲ್ಲ, ಅಂದ್ರೆ ಸಿಟ್ಟು ಅಥವಾ ಅಗ್ರೆಸಿವ್ ನೇಚರ್ ಅಂತ ಹೇಳ್ತೀವಲ್ವಾ. ಸೊ ಇಂಥ ಕ್ವಾಲಿಟಿ ಇರುವವರೆಲ್ಲ ರಾಜಸಿಕದವರು. ಸೊ ಈ ರಾಜಸಿಕದವರು ಯಾವತ್ತೂ ಸತ್ವವನ್ನು ಪಡ್ಕೊಳ್ಳೋಕೆ ಇವರು ಟ್ರೈ ಮಾಡ್ತಾ ಇರ್ಬೇಕು. ಇನ್ನು ಲಾಸ್ಟ್ ಪ್ರಕೃತಿ ಯಾವ್ದಂತಂದ್ರೆ ತಾಮಸ ಪ್ರಕೃತಿ. ಇದ್ರಲ್ಲಿ 3 ಬರುತ್ತೆ: ಪಶು, ಮತ್ಸ್ಯ ಮತ್ತೆ ವಾನಸ್ಪತಿ ಅಂತ. ಸೊ ಹೇಗೆ ಆಹಾರ ವಿಹಾರ ಯಾವುದೋ ಒಂದು ವ್ಯಾಧಿ ಕಾರಣ ಆಗಿರುತ್ತಲ್ವಾ, ಅದೇ ತರ ಮನಸ್ಸು ಕೂಡ ಈಕ್ವಲ್ ಕಾಂಟ್ರಿಬ್ಯೂಷನ್ ಇದೆ ಒಂದು ವ್ಯಾಧಿ ಬರೋಕ್ಕೋಸ್ಕರ. ಸೊ ಹಾಗಾಗಿ ನಾವು ನಮ್ದು ಮಾನಸಿಕ ಪ್ರಕೃತಿ ಬಗ್ಗೆ ತಿಳ್ಕೊಂಡು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನಾವು ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇದ್ರೆ ಅಥವಾ ಅದನ್ನ ಮಾಡ್ಬೇಕಂತ ನಾವು ಒಂದು ಸಂಕಲ್ಪ ಮಾಡಿದ್ರು ಸಾಕಾಗುತ್ತೆ. ಮಾನಸಿಕ ಅಂದ್ರೆ ಮನತ್ರ ಏನ್ ರೋಗ ಬರುತ್ತಲ್ವ ಅದನ್ನ ತಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ದೇಹ ಪ್ರಕೃತಿ, ಮನಸ್ಸು ಪ್ರಕೃತಿ ಹಾಗೂ ಯೋಗದ ಉಪಯೋಗಗಳು ಹಾಗೂ ಪ್ರಾಣಾಯಾಮ ಅದರ ಎಲ್ಲದರ ಬಗ್ಗೆ ಕಡಿಮೆ ಸಮಯಾವಕಾಶದಲ್ಲಿ ಚಿಕ್ಕವಾಗಿ ಚೊಕ್ಕವಾಗಿ ಎಲ್ಲರಿಗೆ ಮನದಟ್ಟಾಗುವಂತೆ ತಿಳಿಸಿದಂತಹ ನಮ್ಮ ಡಾಕ್ಟರ್ ಅಮೃತ ಅವರಿಗೆ ಧನ್ಯವಾದಗಳು. ಪ್ರಕೃತಿ ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಸುಮಾ ಹಾಗೂ ಡಾಕ್ಟರ್ ಶಿಲ್ಪಾ ಅವರಿಗೆ ವಂದನೆಗಳನ್ನು ನಮ್ಮ ಯೋಗ ಕೇಂದ್ರದ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೆಯೇ ನಮ್ಮ ಮೈಸೂರು ಯೋಗ ಒಕ್ಕೂಟದವರಿಗೆ ಇದೊಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ ಅನುಮತಿ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನಮ್ಮ ಕಡೆಯಿಂದ ಒಂದು ಪ್ರೀತಿಪೂರ್ವಕವಾಗಿ ಒಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಚಪ್ಪಾಳೆ ಮೂಲಕ ಅವರಿಗೆ ನೀವು ಅದೇ ಕೆಲಸ ಚಪ್ಪಾಳೆ ತಗೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಅವ್ರಿಗೆ ಯೂಸ್ ಮಾಡೋಕ್ಕೂ ಆಗುತ್ತೆ. ಸಮೀಕರಣ ಪ್ರಕಾರ